ಕನಕದಾಸರಿಗೆ ಮಂಗಲ, ನಾಡಿನ ದಾಸರಿಗೆ ಮಂಗಲ. ಮಂಗಲಂ ಜಯ ಮಂಗಲಂ, ಭಕ್ತ ಕನಕದಾಸರಿಗೆ ಮಂಗಲ, ಸಾಹಿತ್ಯ ವಚನಕಾರರಿಗೆ ಮಂಗಲ. ಪ್ರಣಮಕ್ಕೆ ಮಂಗಲ, ಪ್ರಮತಕ್ಕೆ ಮಂಗಲ, ಪ್ರಣಮಕ್ಕೆ ಮಂಗಲ, ಪ್ರಮತಕ್ಕೆ ಮಂಗಲ, ಪ್ರಣಮಕಾರಕ್ಕೆ ಮಂಗಲ, ಪ್ರಣಮಕಾರಕ್ಕೆ ಮಂಗಲ. ಮಂಗಲಂ ಜಯ ಮಂಗಲಂ, ಭಕ್ತ ಕನಕದಾಸರಿಗೆ ಮಂಗಲ. ಪ್ರಣಮ ಪಂಚಾಕ್ಷರಿ ಲಿಂಗಕ್ಕೆ ಮಂಗಲ, ಪ್ರಣಮ ಪಂಚಾಕ್ಷರಿ ಲಿಂಗಕ್ಕೆ ಮಂಗಲ. ಪ್ರಣವ ಸನ್ನಿಧಿಗೆ ಮಂಗಲ, ಪ್ರಣವ ಸನ್ನಿಧಿಗೆ ಮಂಗಲ. ಗುರುವಿಗೆ ಮಂಗಲ, ಶಿಷ್ಯಗೆ ಮಂಗಲ, ಗುರುವಿಗೆ ಮಂಗಲ, ಶಿಷ್ಯಗೆ ಮಂಗಲ. ಹರ ಗುರುಚರರಿಗೆ ಮಂಗಲ, ಹರ ಗುರುಚರರಿಗೆ ಮಂಗಲ. ವೇದಕ್ಕೆ ಮಂಗಲ, ಶಾಸ್ತ್ರಕ್ಕೆ ಮಂಗಲ, ವೇದಕ್ಕೆ ಮಂಗಲ, ಶಾಸ್ತ್ರಕ್ಕೆ ಮಂಗಲ. ಆದಿ ಪುರಾಣಕ್ಕೆ ಮಂಗಲ, ಆದಿ ಪುರಾಣಕ್ಕೆ ಮಂಗಲ. ಮಂಗಲಂ ಜಯ ಮಂಗಲಂ, ಭಕ್ತ ಕನಕದಾಸರಿಗೆ ಮಂಗಲ. ಶ್ರೀ ಮಾರುತೇಶಗೆ ಮಂಗಲ, ಶ್ರೀ ಚನ್ನ ಬಸವಗೆ ಮಂಗಲ. ಓಂ ಅಲೋಂ ಚೈತ್ರಂ ಶಾಶ್ವತಂ ಶಾಂತಂ ನಿವಾಸ್ತಂ ನಿರಂತರಂ ರಾಜಂ ಕಲಾಜಿತಂ ತಸ್ಮೈ ಶ್ರೀ ಗುರು ಶಂಭೋ ಜಯ ಮಂಗಲಂ. ಜಯ ನಮಃ ಪಾರ್ವತೀಶ್ವರ ನಮಃ. ಮಹಾತ್ಮ ಶ್ರೀ ಕನಕದಾಸ ಮಹಾರಾಜ್ की जय, श्री गुरु मारुतेश्वर महाराज की जय, श्री चन्नबसवेश्वर महाराज की जय. जय मंगलम, जय नमः पार्वतीश्वर नमः. ಗ್ರಾಮ ಪಂಚಾಯತಿಯ ಆಡಳಿತ ಮಂಡಳಿಯ ನಮ್ಮ ಗ್ರಾಮ ಪಂಚಾಯತಿಯ ಗೌರವಿತ ಪ್ರಥಮ ಪ್ರಜೆ ಹಾಗೂ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಹಾಗೂ ಮಾಜಿ ಸೈನಿಕರಾದ ನಾಗರಾಜ್ ವೆಂಕಟೇಶ್ ವೆಂಕಟರವರು ಈ ಒಂದು ಸಭೆಯ ಅಧ್ಯಕ್ಷತೆ ವಹಿಸಿಕೊಳ್ಳಬೇಕು ಅಂತ ಹೇಳ್ತಾ ಅವರಿಗೆ ಕಾರ್ಯಕ್ರಮದ ತುಂಬ ಸ್ವಾಗತವನ್ನು ಮಾಡಿಕೊಳ್ತೇನೆ. ಅದೇ ತರನಾಗಿ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರಾದ ಶ್ರೀ ವೀರಪ್ಪ ಪಕ್ಷಪ್ಪ ಮುಂದೆ ಅವರು ಕೂಡ ಈ ಸಭೆಗೆ ಸ್ವಾಗತವನ್ನು ಮಾಡಿಕೊಳ್ತೇನೆ. ಅದೇ ತರನಾಗಿ ಹಿರಿಯರಾದಂಥ ಮೈನಾರಪ್ಪ ಚಂಡಿ ಇವರು ಕೂಡ ಈ ಸಭೆಗೆ ಸ್ವಾಗತವನ್ನು ಮಾಡಿಕೊಳ್ತೇನೆ. ಅದೇ ತರನಾಗಿ ಶಿವಣ್ಣ ಚಂಡಿ ಇವರು ಕೂಡ ಈ ಸಭೆಗೆ ಸ್ವಾಗತವನ್ನು ಮಾಡಿಕೊಳ್ತೇನೆ. ಅದೇ ತರನಾಗಿ ಬಸವರಾಜ್ ಕೊಲ್ಲಾಪುರ ಇವರು ಕೂಡ ಈ ಸಭೆಗೆ ಸ್ವಾಗತವನ್ನು ಮಾಡಿಕೊಳ್ತೇನೆ. ಅದೇ ತರನಾಗಿ ಸಿದ್ದನಗೌಡರು ಗೌಡ್ರು ಇವರು ಕೂಡ ಈ ಸಭೆಗೆ ಸ್ವಾಗತ ಮಾಡಿಕೊಳ್ಳೋರು. ಅದೇ ತರನಾಗಿ ಮಲ್ಲಪ್ಪ, ನಮ್ಮ ವಿಲ್ಪನಗೌಡರು, ಸಿದ್ದಪ್ಪ, ನಮ್ಮ ಎಲ್ಲ ಈ ಒಂದು ವೇದಿಕೆ ಮೇಲೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾ ಅವರಿಗೂ ಏನಂದ್ರೆ ಎಲ್ಲರನ್ನೂ ಕೂಡ ಈ ಸಭೆಗೆ ಸ್ವಾಗತ ಮಾಡಿಕೊಳ್ಳೋದ್ರ ಮೂಲಕ ಪ್ರತಿ ವರ್ಷದಂತೆ ನಮ್ಮ ದಾಸರು ಹಾಗೂ ವಚನಕಾರರು ಮತ್ತು ನಮ್ಮ ಎಲ್ಲಾ ಮಹನೀಯರು ಜಯಂತಿ ಮಾಡ್ತಾ ಬಂದಿರ್ತೀವಿ. ಅದೇ ತರ ಇವತ್ತು ದಿವಸ ಭಕ್ತ ಕನಕದಾಸರ ಜಯಂತಿ ಕೂಡ ನಾವು ಆಚರಣೆ ಮಾಡ್ತೀವಿ. ಅವರ ಜಯಂತಿ ಮಾಡಿ ಪೂಜೆ ಮಾಡಿ ಮನೆ ಹೋಗೋದು ಅಷ್ಟೇ ಅಲ್ಲ, ಅದ್ರ ಬಗ್ಗೆ ತಿಳ್ಕೋಬೇಕು. ಅವರ ಜಯಂತಿ ಯಾಕೆ ಮಾಡ್ತೀವಿ, ಯಾವ ಉದ್ದೇಶಕ್ಕೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ತಿಳ್ಕೋಬೇಕು. ಅಂತ ಒಂದು ಪೂಜೆ ಆದ ನಂತರ ಅಂತ ಸಭೆ ನಾವು ಕರಿತೀವಿ. ದಯಮಾಡಿ ನಿಮ್ಗೆ ಯಾರಾದ್ರೂ ಭಕ್ತ ಕನಕದಾಸರ ಬಗ್ಗೆ ಏನಾರ ಒಂದು ರೀತಿ ಅವ್ರ ಬಗ್ಗೆ ಸ್ಟಡಿ ಮಾಡಿದ್ರೆ, ಓದಿದ್ರೆ, ಅವ್ರ ಬಗ್ಗೆ ನಾವ್ ಯಾರಾದ್ರೂ ಬಂದು ಒಂದೆರಡು ಮಾತನಾಡ್ಕೊಂಡು ಅವ್ರಿಗೆ ಕೇಳ್ಕೊಳ್ತೀನಿ. ಭಕ್ತ ಕನಕದಾಸರ ಬಗ್ಗೆ, ಅವರ ಜೀವನ ಚರಿತ್ರೆ ಬಗ್ಗೆ ಯಾರಾದ್ರೂ ಅವ್ರ ಬಗ್ಗೆ ಗೊತ್ತಿದ್ರು ಸ್ವಲ್ಪ ಮಾತಾಡ್ತಾರೆ. ಅದೇ ತರನಾಗಿ ಈ ಒಂದು ಭಕ್ತ ಕನಕದಾಸರ ಸಭೆನ ಉದ್ದೇಶಿಸಿ ನಮ್ಮ ಗ್ರಾಮದ ಯುವಕರು ಹಾಗೂ ಸರ್ಕಾರಿ ನೌಕರರಾದಂತ ಬಸವರಾಜ್ ಕೋರಗಲ್ ಅವರು ಈ ಭಕ್ತ ಕನಕದಾಸರ ಉದ್ದೇಶಿಸಿ ಮಾತನಾಡ್ಕೊಂಡು ಅವ್ರಿಗೆ ಕೇಳ್ಕೊಳ್ತೀನಿ. ಇಲ್ಲಿ ಬನ್ನಿ ಅಧ್ಯಕ್ಷ ನಾಗರಾಜ್ ಅವರಿಗೆ, ತಿಮ್ಮಣ್ಣ ಸರ್, ಅವರಿಗೆ, ಎಲ್ಲ ಗೌಡರು, ಎಲ್ಲ ಏನಾದ್ರೂ ಬೆನಿಪಾದ ಎಲ್ಲ ಗ್ರಾಮಸ್ಥರು ಸರ್ವರಿಗೆ ಒಂದು ಎರಡು ಮಾತಾಡ್ತಾರೆ ಸಭೆಗೆ. ಅವ್ರ ಹೆಸರು, ಮೊದಲನೇ ಹೆಸರು ತಿಮ್ಮಪ್ಪ. ಅವ್ರಿಗೆ ಏನಾಯ್ತಂದ್ರೆ ದಡ್ಡ ಗಡ್ಡ ಹಾಕಿದ್ದು ಅವ್ರ ಗುರುಗಳು ಯಾವ್ದು ವೇದಸ್ಸಲ್ಲ ವೇದಸ್ಸು ಅವ್ರ ಗುರುಗಳು. ಆ ಸಮಯದಲ್ಲಿ ಏನಾಗ್ಬಿಟ್ಟು ದಡ್ಡ ದಡ್ಡ ಅಂತಿದ್ರು. ಅದು ದಡ್ಡ 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 ಅಂತ ಅವ್ರ ಕನಕದಾಸರು ಒಂದು ಕೋಣ ಇತ್ತು. ಆ ಕೋಣ ಏನ್ ಮಾಡ್ತಿ ದಡ್ಡ ದಡ್ಡ ಅಂತಾರೆ. ಆ ಕೋಣದಿಂದ ಕುಂಬಿಲೆ ಒಂದು ದೊಡ್ಡದು ಬಂಡಿ ಇರುತ್ತೆ. ಬಂಡಿನಿಗೆ ಆ ಕೋಣಿಗೆ ಎಬ್ಬಿಸ್ಬಿಡ್ತಾರೆ. ಎಪ್ಪದ್ರಾಗ ಆ
ಆ ಸಮಯದಲ್ಲಿ ಏನಾಗಿತ್ತು, ಚಿನ್ನಾಗಿಂದ ಅಷ್ಟು ಕಾಪಿ ಸಿಕ್ಬಿಡ್ತು. ಸಿಕ್ಕಾದ್ರೆ ಅವ್ರು ಏನ್ ಮಾಡ್ತಾರ, ಎಲ್ಲ ಈಗ ನಮ್ಗೆ ಯಾವ್ದು ಸಂಬಂಧ ಇಲ್ಲ, ಬಡ ಬಗ್ಗರಿಗೆ ಸಂಬಂಧ, ಬಡ ಬಗ್ಗರಿಗೆ ಅನ್ಸ್ಬೇಕಂತೇಳಿ ಬಡ ಬಗ್ಗರಿಗೆ ಅನಿಸ್ತಾರೆ. ಕನಕದಾಸರ ಹತ್ರ ಎಲ್ಲರೂ ಸಮಾನರು, ಯಾವ ಜಾತಿ ಭೇದ ಭಾವ ಕನಕದಾಸರ ಹತ್ರ ಇರಲಿಲ್ಲ. ಈಗ ಏನಂದ್ರೆ ಮಾನ್ಯತೆಗಳು ಬುದ್ಧ, ಬಸವ, ಅಂಬೇಡ್ಕರ್, ಕನಕದಾಸರು ಏನದಲ್ಲ, ಅವರೆಲ್ಲ ಸಮಾನತೆಯಾಗಿ ಬದುಕಿರೋರು. ಈ ಆ ಒಂದು ಸಮಾನತೆ ಒಂದು ಈ ಸೊಸೈಟಿಯಲ್ಲಿ ಬರಲಿರೋದು ಅವ್ರಿಗೊಂದು ಮುಂಚೂಣಿ ಇತ್ತು. ಯಾವುದೇ ರೀತಿಯಲ್ಲಿ ಯಾವುದೇ ಕಾರ್ಯಕ್ರಮಗಳು ಇರಲಿಲ್ಲ. ಕನಕದಾಸರು ತುಂಬಾ ಜನರಿಗೆ ಬಡ ಸಹಾಯ ಮಾಡಿದ್ದಾರೆ. ಅವ್ರ ಬಗ್ಗೆ ನಾನು ತಿಳ್ಕೊಂಡಿರೋ ಇಷ್ಟು, ಬಟ್ ನನಗೇನಾದ್ರೂ ಇನ್ನೊಂದು ಸ್ವಲ್ಪ ರಿಮೆಂಬರ್ ಆಗ್ತಿದ್ದೆ, ಇಷ್ಟು ತಿಳ್ಕೊಂಡಿದ್ದೀನಿ. ಕನಕದಾಸರು ಒಳ್ಳೆ ಒಂದು ಆನಂತರ ಒಳ್ಳೆ ವಚನ ಇತ್ತು. ನಾನು ಹೇಳಿದ್ರೆ ಅವರು ಒಳ್ಳೆ ವಚನಗಾರರು. ಆ ಒಂದು ಮೆಚ್ಚುಗೆಯಾಗಿ ಅವರು ಈ ಗುರುಗಳು ಕನಕದಾಸ ಅಂತ ಮರುನಾಮಕರಣ ಮಾಡಿದ್ರು. ತಿಮ್ಮಪ್ಪ ಹೆಸರು ಅಂತಂದ್ರು. ಇವತ್ತು ಒಂದು ಸಾಹಿತ್ಯದ ಒಂದು ವಚನದ್ದು ಇವರಿಗೆಲ್ಲ ಬಹಳ ಅನುಭವ ಐತಿ. ಕನಕದಾಸನ ದೊಡ್ಡ ಅನುಭವ ಬುದ್ಧಿವಂತರ ಅವ್ರ ಗುರುಗಳ ಅವ್ರ ಸೋತು ಅವ್ರ ಮೆಚ್ಚುಗೆಗಳು ಅವಾಗ ಅವರಿಗೆ ಕನಕದಾಸ ಅಂತ ಮರುನಾಮಕರಣ ಮಾಡಿದ್ರು. ಅವ್ರ ಇಷ್ಟ ಹೇಳಿದ್ರು. ಎಲ್ಲರಿಗೂ ಕನಕದಾಸ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಭಕ್ತ ಕನಕದಾಸ ಜಯಂತಿಯ ಸಮಾರಂಭಕ್ಕೆ ಆಗಿರ್ತಕ್ಕಂತಹ ಗ್ರಾಮ ಪಂಚಾಯತ್ ಸದಸ್ಯರೇ, ಊರಿನ ಎಲ್ಲ ಗುರು ಹಿರಿಯರೇ, ಯುವ ಮಿತ್ರರೇ, ಪ್ರತಿ ವರ್ಷದಂತೆ ಸರ್ಕಾರದ ಆದೇಶ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕನಕದಾಸ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಕೊಪ್ಪಳದಲ್ಲಿ ಕನಕದಾಸರ ಭವ್ಯ ಮೂರ್ತಿಯನ್ನ ಅನಾವರಣಗೊಳಿಸ್ಯಾರ. ಅದೊಂದು ವಿಶೇಷ ಅಂತಕ್ಕಂಥ ಮಾತನ್ನ ನಾವು ಸ್ಮರಿಸಬೇಕಾಗುತ್ತೆ. ಸಾಹಿತ್ಯ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಸಾಮಾಜಿಕ ಕಳಕಳಿಯನ್ನು ಹೊಂದಿದಂತಹ ಒಬ್ಬ ಅದ್ಭುತ ಸಮಾಜ ಸುಧಾರಕ ದಾಸ ರೇಣ್ಯ ಅಂತಕ್ಕಂತಹ ಇದನ್ನು ಪಡೆದುಕೊಂಡವರು ನಮ್ಮ ಕನಕದಾಸ. 1509ರಲ್ಲಿ ಹಾವೇರಿ ಜಿಲ್ಲೆಯ ಸಿಗ್ಗಾಂವ್ ತಾಲೂಕಿನ ಬಾಡ ಅಂತಕ್ಕಂಥ ಗ್ರಾಮದಲ್ಲಿ ಬಚ್ಚಮ್ಮ ಮತ್ತು ಬೀರಪ್ಪ ನಾಯಕ ಅಂತಕ್ಕಂತಹ ದಂಪತಿಗಳ ಉದರದಲ್ಲಿ ಜನಿಸಿದಂತಹ ದಾಸರು ಈಗಾಗಲೇ ಬಸವರಾಜ ರೆಡ್ಡಿಯರ ಬಾಲ್ಯದ ಹೆಸರು ತಿಮ್ಮಪ್ಪ ಅಂತ. ಇವರು ಸಮಾಜವನ್ನ ಸುಧಾರಣೆ ಮಾಡಬೇಕು, ಸಾಮಾಜಿಕ ಕಳಕಳಿಯನ್ನ ತೋರ್ಪಡಿಸಬೇಕು ಅಂತಕ್ಕಂತಹ ವಿಚಾರವನ್ನು ಇಟ್ಕೊಂಡು ತಮ್ಮ ವಚನಗಳ ಮೂಲಕ ಸಮಾಜವನ್ನ ಸುಧಾರಣೆಯತ್ತ ಕೊಂಡೊಯ್ದಿರುವಂತಕ್ಕಂಥ ಮಾತು ನಾವೆಲ್ಲರೂ ತಿಳ್ಕೊಳ್ಬೇಕಾದ. ಇವರ ವಚನಗಳಲ್ಲಿ ಎಷ್ಟು ಸತ್ಯತೆ ಇತ್ತು ಹಾಗೂ ತಮ್ಮ ಜೀವನದಲ್ಲಿ ಏನೇನು ನಡೀತು ಅದನ್ನೇ ಇವರು ವಚನಗಳ ಮೂಲಕ, ಸಾಹಿತ್ಯದ ಮೂಲಕ, ಜನಪದ ಸಾಹಿತ್ಯದ ಮೂಲಕ ಹೇಳ್ಕೊಂತವರು. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಬಲ್ಲಿರ, ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಅಟ್ಟು ಉಣ್ಣದ ಹಾಗೆ ಈ ಹೋದ್ರೆ ಆಗಲ್ಲ. ಕುಲ ಅಂತಂದು ಹೊಡೆದಾಡ್ಕೊಂತ ಕುಂತ್ರೆ ನಾವು ಇಲ್ಲಿ ಹಣ ಆಗ್ತೀವಿ ಅಂತಕ್ಕಂಥ ಮಾತನ್ನು ಬಹಳ ಮಾರ್ಮಿಕವಾಗಿ ಕನಕದಾಸರು ಹೇಳಿದ್ದಾರೆ. ಅದು ಇಂದಿನ ಈ ನಮ್ಮ ಜೀವನದಲ್ಲೂ ಕೂಡ, ಈ ಶತಮಾನದಲ್ಲೂ ಕೂಡ ಆ ಮಾತು ಅತ್ಯಂತ ಪ್ರಸ್ತುತ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬೇಕು. ಕೇವಲ ತನ್ನ ಮನೆಯನ್ನು ನೋಡ್ಕೊಳ್ಳಲ್ಲ, ಇಡೀ ನಾಡೇ ನನ್ನ ಕುಟುಂಬ, ನಾಡಿನ ಉದ್ಧಾರವೇ ನನ್ನ ಧ್ಯೇಯ ಅನ್ಕೊಂಡು ಕನಕದಾಸರು ತಮ್ಮೆಲ್ಲ ಜೀವನವನ್ನು ಕೂಡ ಒಂದು ತಂಬೂರಿ ಹಿಡ್ಕೊಂಡು, ಒಂದು ಹೆಗಲಿಗೆ ಕಂಬಳಿ ಹಾಕೊಂಡು ಸಮಾಜವನ್ನ ಎಲ್ಲ ಸುತ್ತಾಡಿ ನಾಡನ್ನ ಪೂರ್ತಿಯಾಗಿ ತಮ್ಮ ಸಾಹಿತ್ಯದ ಮೂಲಕನೇ ಸುಧಾರಣೆ ಮಾಡುವ ಕೆಲಸಕ್ಕೆ ಕನಕದಾಸರು ಶ್ರಮ ಪಟ್ಟರು. ಅಂತ ಮಹನೀಯರನ್ನ ನಾವು ಸ್ಮರಿಸಬೇಕು. ಅವರ ಆದರ್ಶಗಳನ್ನ ನಮ್ಮ ಜೀವನದಲ್ಲಿಯೂ ನಾವು ಅಳವಡಿಸಿಕೊಳ್ಬೇಕು. ಯಾಕಂದ್ರೆ ಈಗಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೀವಿ, ರಾಜಕಾರಣಿಗಳಿರ್ಬೋದು, ಕೆಲವು ನಾಯಕರಿರ್ಬೋದು, ಹಾಗೂ ಸರ್ಕಾರದ ಕೆಲವು ನಡೆ ಇರ್ಬೋದು, ಬರೀ
ವ್ಯವಸ್ಥೆಯನ್ನ 15-16ನೇ ಶತಮಾನದಲ್ಲಿಯೇ ಹೋಗಲಾಡಿಸಬೇಕು ಅಂತಕ್ಕಂಥದ್ದನ್ನ ಕಂಡುಕೊಂಡಿದ್ರು. ಆದ್ರೆ ಆವಾಗಿನ ಮನಸ್ಥಿತಿ, ಅವರ ಮನಸ್ಥಿತಿ ಹೇಗಿತ್ತು ಅಂದ್ರೆ ವಿಶಾಲವಾಗಿ ವಿಚಾರ ಮಾಡ್ತಾ ಇದ್ರು. ಆದ್ರೆ ನಾವು ಸಂಕುಚಿತ ಭಾವನೆ ಒಳಗೊಂಡು ನಾನು ಲಿಂಗಾಯತ, ನಾನು ಶೆಟ್ಟಿ, ನಾನು ಕುರುಬ, ನಾನು ಭಟ್ಟ, ನಾನು SC, ನಾನು ST ಅಂತಕ್ಕಂಥದ್ದನ್ನ ನಾವು ಸಂಕುಚಿತ ಮಾಡ್ಕೊಂತ ಈ ಸಮಾಜ ಏನಾಗಿದೆ ಅಂದ್ರೆ ಅಧೋಗತಿ ಹೋಗ್ತಾ ಇದೆ. ನಾವು ಇದನ್ನೆಲ್ಲ ತರಬೇಕು ಅಂತಕ್ಕಂಥದ್ದು ನನ್ನ ಒಂದು ಕಳಕಳಿಯ ಮನವಿ. ಯಾಕಂದ್ರೆ ನಾವು ಕೇವಲ ಒಬ್ಬರಿಂದನೇ ಸಮಾಜ ಆಗಲ್ಲ. ಹಿಂದೆ ಹಿರಿಯರು ಹೇಳ್ತಾ ಇದ್ರು, ಒಂದು ತಾಳಿಗೆ ಒಂದು ಕೂರಿಗೆ 3 ತಾಳು ಇರ್ತಾ ಇದ್ವು. ಒಂದು ತಾಳು ದಾನ ಧರ್ಮ ಮಾಡೋಕ್ಕಾದ್ರೆ ಇನ್ನೊಂದು ತಾಳು ಪಶು ಪ್ರಾಣಿಗಳಿಗೆ ಆಗ್ತಾ ಇತ್ತು, ಇನ್ನೊಂದು ತಾಳು ಮಾತ್ರ ರೈತನಿಗೆ ಮುಟ್ತಾ ಇತ್ತು. ಹಾಗೆ 3 ತಾಳುಗಳನ್ನ ನಾವು ಯಾವಾಗಲೂ ಪ್ರತಿಯೊಂದರಲ್ಲೂ 3 ತ್ರಿಶೂಲ 3 ಈಗ ಪ್ರತಿಯೊಂದರಲ್ಲೂ 3 ಕಾಣ್ತಾ ಬಂದಿದ್ದೀವಿ. ಯಾಕಂದ್ರೆ ಒಂದೊಂದು ಭಾಗ ಒಂದೊಂದಕ್ಕೆ ಅಂತ. ಯಾಕೆ ಒಂದು ತಾಳು ದಾನ ಧರ್ಮಕ್ಕೆ ಯಾಕೆ ಇರ್ಬೇಕು? ಗುರಿ ಕುಂಡಿ ಮಾಡಕ ಬಡಿಗೆ ಇರ್ಬೇಕು, ಕಮ್ಮಾರ್ ಇರ್ಬೇಕು, ಹಾಗೆ ಮಾಡ್ಕೊಳ್ಳೋಕೆ ಕೆಲವರು ಬೇಕು, ಹಾಗೆ ಕ್ಷೌರ ಮಾಡೋದಕ್ಕೂ ಕೆಲವರು ಬೇಕು, ಜಂಗಮರು ಬೇಕು. ಇಂಥ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸೇರಿ ಒಂದು ಸಮಾಜ ನಿರ್ಮಾಣ ಆಗುತ್ತೆ. ಹಾಗಾಗಿ ದಾನ ಧರ್ಮವನ್ನ ನಾವು ಮಾಡಬೇಕಾದದ್ದು ಕೂಡ ಅತಿ ಅವಶ್ಯ ಅಂತಕ್ಕಂಥದ್ದು ಹಿರಿಯರೇ ಕಂಡುಕೊಂಡಿದ್ರು. ಹಾಗಾಗಿ ನಾವು ಈ ಜಾತಿ ವ್ಯವಸ್ಥೆಯನ್ನ ಕೇವಲ ಆಚರಣೆ ಮನೇಲಿ ಮಾಡ್ರಿ, ಆದ್ರೆ ಇದನ್ನ ಹೊರಗೆ ತಗೊಂಡು ಅದನ್ನ ದೊಡ್ಡ ವಿಷಯ ಮಾಡಿ ಜಗಳ ಹಚ್ಚುವಂತ ಕೆಲಸಗಳೇನಿರ್ತಾವ, ಕೆಲವೊಂದು ಕ್ಷುಲ್ಲಕ ವಿಚಾರಗಳಿಗೆ ಜಗಳ ಆಗ್ತಿರ್ತಾವ, ಅಂತವನ್ನ ಮಾಡಬಾರ್ದು ಅಂತಕ್ಕಂಥ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತಾ ಮತ್ತೊಮ್ಮೆ ಮುಗಿದೊಮ್ಮೆ ತಮ್ಮೆಲ್ಲರಿಗೂ ಕನಕದಾಸ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ, ಈ ದಾಸರೈನ್ಯರ ಏನು ಕುಲವೆಂದು ಒಡೆದಾಡಿದರೆ ನಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ. ಯಾಕಂದ್ರೆ ಎಲ್ಲರ ಮೈಯಲ್ಲಿರ್ತಕ್ಕಂಥ ರಕ್ತ ಒಂದ. ನಾನು ಹಿಂದೂ ಇದೀನಿ, ನಂದು ಕೇಸರಿ ರಕ್ತ ಐತಿ, ನಾನು ಮುಸ್ಲಿಂ ಇದೀನಿ, ನಂದು ಹಸಿರು ರಕ್ತ ಐತಿ, ನಾನು ಪಾರ್ಸಿ ಇದೀನಿ, ನಾನು ಬೇರೆ ಇದೀನಿ, ನಾನು ಕ್ರಿಶ್ಚಿಯನ್ ಇದೀನಿ, ನಾನು ಬಿಳಿ ರಕ್ತದಿಂದ ಏನಿಲ್ಲ. ಎಲ್ಲರ ಮೈಯಲ್ಲಿ ಇರ್ತಕ್ಕಂಥದ್ದು ಹಿಮೋಗ್ಲೋಬಿನ್ ಅಂತಕ್ಕಂಥ ಕೆಂಪು ರಕ್ತನೇ. ಹಾಗಾಗಿ ಪ್ರತಿಯೊಬ್ಬರು ಎಲ್ಲರನ್ನು ಒಂದಾಗಿ ನೋಡ್ತಾ ನಮ್ಮ ಸಮಾಜವನ್ನ ಸುಧಾರಣೆಯತ್ತ ನಾವು ಕೂಡ ಒಂದು ಅಕ್ಕಿ ಕಾಳಷ್ಟು, ಸಾಸಿವೆ ಕಾಳಷ್ಟು ನಮ್ಮ ಏನು ಶ್ರಮ ಇರುತ್ತೆ ಅದನ್ನು ಕೂಡ ಹಾಕೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಹಾಗೆ ನಮ್ಮ ಈ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗಕ್ಕೂ ಕೂಡ ನನಗೆ ಇಲ್ಲಿ ಮಾತಾಡೋ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೂ ಕೂಡ ವಂದಿಸುತ್ತಾ ಪ್ರತಿಯೊಬ್ಬರಿಗೂ ತುಂಬ ಹೃದಯ ಧನ್ಯವಾದ ತಿಳಿಸುತ್ತಾ ನಾನು ಮಾತು ಮುಗಿಸ್ತೇನೆ. ಹೌದಲ್ರಿ?